ಆಸ್ತಿ ಅಂತರ್ಯುದ್ಧ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಧ್ಯೆ ಹಳೆ ಕದನ ಈಗ ಮತ್ತೆ ತಾರಕಕ್ಕೆ ಏರ್ತಾ ಇದೆ. ಮೈಸೂರು ಹೆದ್ದಾರಿಯಲ್ಲಿ ನಿಂತು ಇಬ್ಬರು ನಾಯಕರು ಆಸ್ತಿ ಪಾಸ್ತಿ ವಿಚಾರವಾಗಿ ಬಡದಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣವೇ ಚನ್ನಪಟ್ಟಣ. ಹೌದು, ಕೆಲವೇ ತಿಂಗಳಲ್ಲಿ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ನಡೆಯಲಿದ್ದು ರಣಕಣದ ಗದ್ದುಗೆ ಗೆದ್ದು ಪ್ರತಿಷ್ಠೆಯನ್ನ ಉಳಿಸ್ಕೊಳ್ಳೋಕೆ ಡಿಕೆ ಎಚ್.ಡಿ.ಕೆ ಸಮರ ಸಾರಿದ್ದಾರೆ. ಬಿಜೆಪಿ ಪಾದಯಾತ್ರೆ ರಾಮನಗರಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಇಬ್ಬರ ನಡುವೆ ಇರುವಂತಹ ಚನ್ನಪಟ್ಟಣದ ಕಿಚ್ಚು ಮತ್ತೆ ಸ್ಫೋಟಗೊಂಡಿದೆ. ನೂರಾರು ಎಕರೆಗಳ ಬೆಂಗಳೂರಿನಲ್ಲಿದೆ. ಯಾವುದಾದರೂ ಒಂದು ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದೇನಾ, ದಬ್ಬಾಳಿಕೆ ಮಾಡಿದ್ದೇನಾ? ನನ್ನ ಕುಟುಂಬದವರ ಆಸ್ತಿನ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಅವರ ಮಗಳನ್ನ ಕಿಡ್ನಾಪ್ ಮಾಡಿ ಚಿಕ್ಕ ಮಗುನ ಭೂಮಿ ಬರ್ಸ್ಕೊಂಡು ಯಾವ ಆಲೂಗಡ್ಡೆ ಈರುಳ್ಳಿ ಬಿಡ್ಡೆಯಲ್ಲಿ ಸಂಪಾದನೆ ಆಯ್ತು. ಒಬ್ಬ ರೈತನ ಮಗನ ಕೆಲಸ ಮಾಡ್ತಾ ಇದ್ದೇನೆ. ಪಾಪ ಈಗ ಪ್ಯಾಂಟ್ ಬಿಟ್ಬಿಟ್ಟು ಪಂಚೆ ಹಾಕೊಂಡಿದ್ದೀನಿ. ರೈತನ ಮಗ ನಂದೇನಾರು ಇದ್ರೆ ಬಿಚ್ಚಲಿ. ಏನ್ ಬಿಟ್ಟಿಯಪ್ಪ? ಬೆಂಗಳೂರು ಆಸ್ತಿ, ಕೇತಗಾನಹಳ್ಳಿ ಆಸ್ತಿ, ಸದಾಶಿವನಗರ, ನೆಲಮಂಗಲ, ಆಲೂಗಡ್ಡೆ, ಪಂಚೆ, ನೀನು ಬಿಚ್ಚಿಡು ನಾ ಬಿಚ್ಚಿಡ್ತೀನಿ, ಬ್ಲಾಕ್ ಮೇಲರ್, ಹಿಟ್ ಅಂಡ್ ರನ್, ಕಿಡ್ನಾಪ್ ಕಹಾನಿ ಒಂದ ಎರಡ. ಆಸ್ತಿಯಿಂದ ಹಿಡಿದು ಪೆನ್ ಡ್ರೈವ್ ವರೆಗೆ ಡಿಕೆ ಎಚ್.ಡಿ.ಕೆ ಮಧ್ಯೆ ಜಬರ್ದಸ್ತ್ ಕುಸ್ತಿ ನಡೆಯುತ್ತಿದೆ. ಮೂಢಾಸ್ತ್ರ ಮುಂದಿಟ್ಟು ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದೆ. ಬಿಜೆಪಿ ಹಗರಣವನ್ನೇ ಅಸ್ತ್ರ ಮಾಡಿಕೊಂಡು ಕೈಪಡೆ ಜನಾಸ್ತ್ರ ಹೂಡಿದೆ. ಆದರೆ ಮೈಸೂರು ಹೆದ್ದಾರಿಯಲ್ಲಿ ಯುದ್ಧದ ಹಾದಿಯೇ ಬೇರೆ ಕಡೆ ತಿರುಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಧ್ಯೆ ಮಾತಿನ ಬಿಸಿ ಕಾವೇರಿದೆ. ಇವರಿಬ್ಬರ ಮಾತಿನ ಕದನ ಚನ್ನಪಟ್ಟಣ ಉಪಸಮರಕ್ಕೆ ಟ್ರೇಲರ್ ಬಿಟ್ಟಂತಿದೆ. ಡಿಕೆ ಎಚ್.ಡಿ.ಕೆ ಮಧ್ಯೆ ಮತ್ತೆ ಜೋರಾಯ್ತು ಸಂಪತ್ತಿನ ಸಮರ. ಮಾತಿಗೆ ಮಾತು, ಬೆಂಕಿಗೆ ಬೆಂಕಿ. ಚನ್ನಪಟ್ಟಣ ಮಿನಿ ಸಮರ ಗೆಲ್ಲೋಕೆ ಎಚ್.ಡಿ.ಕೆ ಮತ್ತು ಡಿಕೆ ಈಗಿನಿಂದಲೇ ರಣಕಹಳೆ ಊದಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಕೆಂಡ ಕಾರಿದ್ದ ಡಿಕೆ 100 ಎಕರೆ ಬೆಂಗಳೂರಲ್ಲಿದೆ ಅಂತ ಗುಡುಗಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟಿದ್ದ ಎಚ್.ಡಿ.ಕೆ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿಯಾಗೋ ಸವಾಲ್ ಹಾಕಿದ್ರು. ಇದಕ್ಕೆ ಮತ್ತೆ ಪಂಚ್ ಕೊಟ್ಟಿರೋ ಡಿಕೆ ಆಸ್ತಿ ಪಟ್ಟಿ ಬಿಡುಗಡೆ ಮಾಡ್ತೀನಿ ಎಂದಿದ್ದಾರೆ. ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ನೀವು ಎಷ್ಟು ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಎಷ್ಟಿತ್ತೋ ಈಗ ಎಷ್ಟು ನೂರಾರು ಎಕರೆಗಳ ಬೆಂಗಳೂರಿನಲ್ಲಿದೆ. ಕೇತಗಾನಹಳ್ಳಿ ಆಮೇಲೆ ಮಾತಾಡೋಣ. ಲಾಸ್ಟ್ ಅಲ್ಲಿ ಬೆಂಗಳೂರಿನಲ್ಲಿ ಏರ್ಪೋರ್ಟ್, ಚಿಕ್ಕುಪ್ಪಿ, ದೊಡ್ಡಕುಪ್ಪಿ, ಕನಕಪುರ ರೋಡು, ನೆಲಮಂಗಲ ರೋಡು, ಅಲ್ಲಿ ದೇವರಹಳ್ಳಿ, ಇಲ್ಲಿ ಗುಮ್ಮಳಗೋಡು ಪಕ್ಕ ಎಲ್ಲ ಎಷ್ಟೆಷ್ಟಿದೆ ಅಂತ ಹೇಳಿ ಮಾತಾಡಬೇಕು. ನಾನು ಈ ಒಂದು ಭಾಗದಲ್ಲಿ ಭೂಮಿಯನ್ನು ಖರೀದಿ ಮಾಡಿದಾಗ ಯಾವುದಾದರೂ ಒಂದು ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದೇನಾ, ದಬ್ಬಾಳಿಕೆ ಮಾಡಿದ್ದೇನಾ, ಒತ್ತಡ ಪೂರ್ವಕವಾಗಿ ಜಮೀನನ್ನ ಖರೀದಿ ಮಾಡಿದ್ದೇನಾ ಅಂತಕ್ಕಂಥದ್ದು ಒಬ್ಬ ನಮ್ಮ ಕೇತಗಾನಹಳ್ಳಿ ಗ್ರಾಮದ ಒಂದು ಕುಟುಂಬದವರು ಬಂದು ನನ್ನ ಮುಂದೆ ಪ್ರಶ್ನೆ ಮಾಡಿದ್ರು. ರಾಜಕೀಯದಿಂದ ನಿವೃತ್ತಿ ಹೊಂದಲಿಕ್ಕೆ ತಯಾರಾಗಿದ್ದೇನೆ ನಾನು. ಆದ್ರೆ ನಿನ್ನ ಡಿನೋಟಿಫಿಕೇಶನ್ ಇನ್ನ ನಾನು ಚರ್ಚೆ ಮಾಡಿಲ್ಲ. ನಿನ್ನ ಮೈನಿಂಗ್ ಕೇಸಿನ ಚರ್ಚೆ ಮಾಡಿಲ್ಲ. ನಿನ್ನ ಸೋದರರು, ನಿನ್ನ ಕುಟುಂಬದವರ ಆಸ್ತಿನ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಆಸ್ತಿ ಬರೆಸಿಕೊಂಡ್ರು ಎಂದ ಎಚ್.ಡಿ.ಕೆ. ನಿನ್ನ ಕುಟುಂಬ, ನಿನ್ನ ಬೇನಾಮಿಗಳ ಉತ್ತರ ಕೊಡು ಎಂದ ಡಿಕೆ. ಮಿಲಿಟರಿಯಿಂದ ನಿವೃತ್ತಿ ಹೊಂದಿ ಬಂದು ಇಲ್ಲಿ ಯಾವುದೋ ಒಂದು 4-5 ಎಕರೆ ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನಾಪ್ ಮಾಡಿ, ಚಿಕ್ಕ ಮಗುನ ಕಿಡ್ನಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ಆ 25 ಲಕ್ಷ ಚೆಕ್ ಕೊಟ್ಟು ಡಿಸಾನರ್ ಆಗಿದೆ ಚೆಕ್. ಇವತ್ತು 40 ವರ್ಷ ಆಯ್ತು. ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ವಾ? ಅವರ ತಂದೆ, ಅವರ ಧರ್ಮಪತ್ನಿ, ಅವ್ರ ತಂದೆ, ಅವ್ರ ಮನೆಯವರು, ಮೈಸೂರವರು, ಶ್ರೀರಂಗಪಟ್ಟಣ, ಬೆಂಗಳೂರು, ಅವರ ನಂಟ್ರಿಸ್ಟು, ಬೇನಾಮಿಗಳು, ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಅದಕ್ಕೆ ಉತ್ತರ ಕೊಡಬೇಕು. ಹೀಗೆ ಕುಟುಂಬ ಮತ್ತು ಕುಮಾರಸ್ವಾಮಿ ಸಹೋದರನ ಆಸ್ತಿ ವಿಚಾರವಾಗಿಯೂ ಡಿಕೆ ಪ್ರಶ್ನೆ ಎತ್ತಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಎಚ್.ಡಿ.ಕೆ ನಿಮ್ಮ ಆಸ್ತಿ ಬ್ಲಾಕ್ ಅಂಡ್ ವೈಟ್ ಟಿವಿಯಿಂದ ಎಲ್ಲಿವರೆಗೆ ಬಂದಿದೆ ಅನ್ನೋದು ಗೊತ್ತಿದೆ ಅಂದ್ರು. ಇದಕ್ಕೂ ಡಿಕೆ ಪಂಚ್ ಕೊಟ್ರು. ಹೆಂಗ್ ಬಂತು, ಏನಾಯ್ತು, ಎಷ್ಟು ತೆಗೆದುಕೊಂಡ್ರು, ಮೂಲ ದಾಖಲೆ ಎಷ್ಟಿದೆ, ಎಷ್ಟು ಸುಟ್ಟೋಗಿದೆ, ಎಷ್ಟು ಬೆಳ್ಕೊಂಡಿದೆ ಅಂತ ಹೇಳ್ಬೇಕು. ನಿಮ್ಮ ಆಸ್ತಿ ಏನಿತ್ತು ನನ್ನ ಹೇಳಿದ್ದೇನೆ ಒಂದು ಪ್ರಶ್ನೆ. ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ, ಒಂದು VCR, ಇದರಿಂದ ಪ್ರಾರಂಭ ಮಾಡಿದ
ಇದರಿಂದ ಪ್ರಾರಂಭ ಮಾಡಿದಂತ ನಿಮ್ಮ ಜೀವನ ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ, ಯಾವ್ಯಾವ ರೀತಿ ನಡೆದಿದ್ದೀರಿ? ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿಗಿದ್ದಾರೆ, ಯಾವ ಆಲೂಗಡ್ಡೆ ಈರುಳ್ಳಿ ಗಡ್ಡೆಯಲ್ಲಿ ಸಂಪಾದನೆ ಆಯ್ತು ಅದು ಕೊಡಬೇಕು. ರೈತನ ಮಗನಾಗಿ ಕೆಲಸ ಮಾಡ್ತಿದ್ದೇನೆ ಎಂದ HDK. ಎಲ್ಲ ದನಕರುಗಳು ಬಸವ ಆಗಲು ಆಗಲ್ಲ ಅಂತ DK ಪಂಚ್. ಗೌರವಿತವಾಗಿ ಒಬ್ಬ ರೈತನ ಮಗನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಿಡದಿ ತೋಟದಲ್ಲಿ ಇವತ್ತು ತೆಂಗಿನ ಮರ ಬೆಳೆದಿದ್ದೇನೆ, ಇವತ್ತು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೇನೆ, ಪರಂಗಿ ಗಿಡ ಹಾಕಿದ್ದೇನೆ. ಇದು ನಾನು ಬೆಳ್ಕೊಂಡ್ ಬಂದಿರತಕ್ಕಂಥ ದಾರಿ. ಯಾವುದೇ ರೀತಿಯಲ್ಲಿ ಇನ್ನೋರು ಕಂಡವರ ಜಮೀನು ಹೊಡಿಲಿಕ್ಕೆ ಹೋಗಿಲ್ಲ. ಪಾಪ ಈಗ ಪ್ಯಾಂಟ್ ಬಿಟ್ಬಿಟ್ಟು ಪಂಚೆ ಹಾಕೊಂಡಿದ್ದೀರಿ. ರೈತನ ಮಗ ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ಹುಟ್ಟೋವೆಲ್ಲ ಬಸವಾಗಲ್ಲ ಅಂತ. ಎಲ್ಲರೂ ರೈತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಚ್ಚಿಡಲು ನಿಂದೇನಿದೆ ಎಂದ HDK. ಬ್ಲಾಕ್ ಮೇಲರ್ ಎಂದ DCM. ಏನೋ ನಂದು ಏನಾದ್ರೂ ಆಗಿದ್ರೆ ಬಿಚ್ಚಿಡ್ಲಿ ಅಂತ DCM DK ಹೇಳಿದ್ರು. ಈ ಮಾತಿಗೆ ಪಂಚ್ ಕೊಟ್ಟಿರೋ ಕುಮಾರಸ್ವಾಮಿ ನಿನ್ನ ಹತ್ರ ಬಿಚ್ಚೋಕೆ ಏನಿದೆ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಗರಂ ಆಗಿರೋ DK ಕುಮಾರಸ್ವಾಮಿ ಬ್ಲಾಕ್ ಮೇಲರ್, ಹಿಟ್ ಅಂಡ್ ರನ್ ನೀನು ಅಂತ ಗುಡುಗಿದ್ರು. ನಂದಿಗೂ ಉತ್ತರ ಕೊಡ್ಲಿ, ನನ್ನ ಬೈಲಿ, ನಂದೇನಾರು ಇದ್ರೆ ಬಿಚ್ಚಲಿ, ಪ್ಯಾಂಟು ಶರ್ಟು ಇದು ಬಟ್ಟೆ ಎಲ್ಲ ಬಿಚ್ಚಿ ನನ್ನ ನೇಣಾಕ್ಬಿಡ್ಲಿ, ಶಿಲ್ವೆಗೆ ಏರಿಸ್ಬಿಡ್ಲಿ. ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವನಗರದಲ್ಲಿ 3 ಜನ 70 ವರ್ಷದ ತಾಯಂದರು, ವಿಧವಾ ತಾಯಂದರು, ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರೆಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ, ಆ ಕೆಲಸ ಮಾಡಿದ್ದೇವ. ಏನು ಬಿಚ್ಚಿಯಪ್ಪ, ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮಗೆ ಏನೋ ಬಿಚ್ಚಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ನೀನು ನಿನ್ನ ಅಸ್ತಿತ್ವಕ್ಕೋಸ್ಕರ ಬರೀ 19 ಸೀಟ್ ಬಂತು ನಿನ್ನ ಅಧ್ಯಕ್ಷತೆಯಲ್ಲಿ. ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟ್ ಬಂತು. ನೀವು ಹೋಗಿ ಜನತಾದಳದವರು ಹಿಟ್ ಅಂಡ್ ರನ್ ಬ್ಲಾಕ್ ಮೇಲ್ ಕುಮಾರಸ್ವಾಮಿ, ನೀನು ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು. 6.5 ಕೋಟಿ ಕನ್ನಡಿಗರು ನನ್ನ ಆಸ್ತಿ ಎಂದ HDK. DK ಆಡಿದ ಎಲ್ಲ ಮಾತಿಗೂ ರಾಮನಗರದಲ್ಲಿ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ. 6.5 ಕೋಟಿ ಕನ್ನಡಿಗರು ನನ್ನ ಆಸ್ತಿ ಅಂದ್ರು. ನಿಮ್ಮ ರೀತಿ ಕಂಡವರ ಆಸ್ತಿಗೆ ಬೇಲಿ ಹಾಕಿಲ್ಲ ಅಂತ ಗುಡುಗಿದ್ರು. ಪಾಪ ಹೇಳಿದ್ದಾರೆ, ನನ್ನ ಆಸ್ತಿ ಬಗ್ಗೆ ಕೇಳಿದ್ದಾರೆ. ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನನ್ನ ಆಸ್ತಿ ಈ ನಾಡಿನ 6.5 ಕೋಟಿ ಜನತೆ ನನ್ನ ಆಸ್ತಿ, ನನ್ನ ಆಸ್ತಿ. ನೀನ್ ಯಾಕೆ ಬಂದಪ್ಪ? ಕನಕಪುರದಲ್ಲಿ ಚಿನ್ನ ಅಳಿಯಕ್ಕೆ ಹೋಗಿದ್ರು ಅಂದ್ರೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ಫಾರೆಸ್ಟ್ಗಳು ನುಂಗಿದ್ದೀರಿ, ಕನಕಪುರದ ಕಲ್ಲು ಮಂಟಿಗಳನ್ನೆಲ್ಲ ನುಂಗಿದ್ದೀರಿ. ಕಾಂಗ್ರೆಸ್ ಸಮಾವೇಶ, ದೋಸ್ತಿ ಯಾತ್ರೆ, DK HDK ನಡುವಿನ ಅಂತರ್ಯುದ್ಧಕ್ಕೆ ವೇದಿಕೆಯಾಗಿದೆ. ಪಾದಯಾತ್ರೆ ಮೈಸೂರು ತಲುಪೋದ್ರೊಳಗೆ ಇವರಿಬ್ಬರ ವಾಕ್ ಸಮರ ಎಲ್ಲಿಗೆ ತಲುಪುತ್ತೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, TV9.